ಇವತ್ತು ನಮ್ಮಲ್ಲಿ ಟೂರ್ನಿಮೆಂಟ್ ಇದೆ ಕ್ರಿಕೆಟಿಂದು, ಅದನ್ನ ನೋಡೋಣ ಅಂತ ಹೋಗ್ತಿದ್ದೀನಿ. ಕ್ರಿಕೆಟ್ ಟೂರ್ನಿಮೆಂಟಿನ ನೇಮ್ ಏನು ಗೊತ್ತಾ? ಬಾಡುಟ ಕಪ್ ಅಂತ. ನೇಮ್ ಅಂತೂ ಮಸ್ತಾಗಿದೆ ಕೇಳೋಕ್ಕೆ. ಇವಾಗ ಹೋಗ್ತಿದ್ದೀನಿ ಕ್ರಿಕೆಟ್ ಟೂರ್ನಿಮೆಂಟ್ ಜಾಗದಲ್ಲಿ. ಬಾಡುಟ ಕಪ್ ಹೆಂಗಿದೆ ಅಂತ ತೋರಿಸ್ತೀನಿ ಹೋಗಿ. ನೋಡಿ ಗೈಸ್, ಇದೇ ಟೂರ್ನಿಮೆಂಟು. ಸಂಡೇ ಸ್ಪೆಷಲ್ ಅಂತ ಮಾಡ್ತಿರೋದು. ಹಂಗೆ ಸುಮ್ಮನೆ ಮನೇಲಿದ್ದು ಇದು ಬೇಜಾರಾಗಿದೆ ಅಂತ ನಮ್ಮೂರಿಂದ ಮಾತ್ರ ಸಂಡೇ ಸ್ಪೆಷಲ್ ಅಂತ ಮಾಡಿರೋದು. ನೋಡಿ ಇವಣ್ಣ ಪಂಚಲ್ಲಿ ಆಡ್ತೈತೆ ಟೂರ್ನಿಮೆಂಟ್ನ ನೋಡಿ. ಸೊ ಗೈಸ್, ಇದೇ ನೋಡಿ ಬಾಡುಟ ಕಪ್ಪು. ಮಸ್ತಾಗಿತ್ತು ನೋಡೋಕ್ಕಂತೂ. 5 ಕಪ್ಪಿದ್ದು ಅದು ನೋಡೋಕ್ಕಂತೂ ಸೈಕಾಗಿದ್ದು ಬಾಡುಟ ಕಪ್ಪು. ಸೊ ಗೈಸ್, ಅಲ್ಲಿಂದಾಗೆ ಬಾಡುಟ ಕಪ್ ನೋಡ್ಕೊಂಬಿಟ್ಟು ಅಲ್ಲಿಂದಾಗೆ ಮ್ಯಾಚ್ ಸ್ಟಾರ್ಟ್ ಆಗಿತ್ತು ಅಂತ ಮ್ಯಾಚ್ ನೋಡೋಣ ಅಂತ ನೋಡ್ತಿದ್ದೀವಿ. ಅನ್ನ ನೋಡಿ ನಮ್ಮ ನಾಗಣ್ಣ ಪಂಚಲ್ಲೇ ಬೌಲಿಂಗ್ ಮಾಡ್ತೈತೆ. ಸೊ ಗೈಸ್, ಅಲ್ಲಿಂದಾಗೆ ಮ್ಯಾಚ್ ಸ್ಟಾರ್ಟ್ ಆಗಿತ್ತು. ಅದು ಮ್ಯಾಚ್ ನೋಡ್ತಿದ್ವಿ. ಅಲ್ಲಿಂದಾಗೆ ಅವಣ್ಣ ಪಂಚೆ ಹಾಕೊಂಡೆ ಬೌಲಿಂಗ್ ಮಾಡ್ತಿತ್ತು. ಅದಕ್ಕೆ ಫಸ್ಟ್ನೇ ಬಾಲೆ 6 ಹೊಡಿಸ್ಕೊಂಡ್ಬಿಡ್ತು. ನೋಡಿ ಹೆಂಗೋಗಿದೆ 6. ಸೊ ಗೈಸ್, ಅಲ್ಲಿಂದಾಗೆ ಮ್ಯಾಚ್ ಕಿಚ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಇಷ್ಟು ಜನ ಬಂದಿದ್ದೆ ನಮ್ಮ ಹೈಸ್ಕೂಲ್ ಫೀಲ್ಡ್ ಹಿಂದ್ಗಡೆ. ಅಲ್ಲಿಂದಾಗೆ ಬಂದಿದ್ದೆ ನಮ್ಮ ಬಾಡುಟ ಅಂತ ಬೈ ನೇಮಿಗೆ ಅಷ್ಟೇ ಅಲ್ಲ ಗೈಸ್. ನಾವು ಬಾಡುಟನೇ ಮಾಡಿಸಿದ್ವಿ. ಚಿಕನು ಮತ್ತು ಕುಷ್ಕ ಮಾಡಿಸಿದ್ವಿ. ಅದನ್ನೆಲ್ಲ ತಿನ್ಕೊಂಬಿಟ್ಟು ಆಮೇಲೆ ಊಟ ಗೀಟ ಎಲ್ಲ ಮಾಡ್ಕೊಂಬಿಟ್ಟು ನಮ್ಮ ಜಗನ್ ಟೀಮ್ ಫಸ್ಟ್ ಫೇಸ್ ಹೊಡಿದ್ರು. ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಬಿಟ್ಟು ಆಮೇಲೆ ಬಂದ್ವಿ. ಓಕೆ ಗೈಸ್, ಇವತ್ತಿನ ಇಷ್ಟ ಆಯಿತು. ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ನನ್ನ ಅಕೌಂಟ್ನ ತಪ್ಪದೆ ಫಾಲೋ ಮಾಡ್ಕೊಂಬಿಡಿ. ವ್ಲಾಗ್ ನೋಡ್ತಾ ಡೈಲಿ ಎಂಜಾಯ್ ಮಾಡಿ.